ಜಯಂತಿ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಎಲ್ಲ ಸಮುದಾಯದವರು ಸೇರಿದ್ದೀವಿ. ಎಲ್ಲರಿಗೂ ಮೊದಲು ಎಲ್ಲರಿಗೂ ವಂದನೆಗಳು ತಿಳಿಸುತ್ತಾ ಈ ಒಂದು ಜಯಂತಿ ನಿಮಿತ್ತ ನಾವು ಶ್ರೀ ದೇವರ ದಾಸಿಮಯ್ಯ ಅವರ ಒಂದು ಜೀವನ ಚರಿತ್ರೆಯನ್ನು ನೋಡೋಕ್ಕಾದ್ರೆ ಅವರು ಸಾಮಾನ್ಯ, ಭಾಳ ಸಾಮಾನ್ಯನೇ ಸಾಮಾನ್ಯ. ರಾಮಯ್ಯ ಮತ್ತು ಶಂಕರಿ ಎನ್ನುವ ದಂಪತಿಯ ಉದರದಲ್ಲಿ ಜನಿಸಿ ಕಾಯಕ ನಿಷ್ಠೆಯಾದಂಥ ನಮ್ಮ ಕುಲಕಸಬಾದಂಥ ಈ ಒಂದು ನೇಯ್ಗೆಯನ್ನು ನೇಯ್ದು ತಾವು ಜೀವನ ಸಾಗಿಸಿದಾಗ ಅವ್ರಿಗೊಂದು ವಿಚಿತ್ರ ಕಾಡ್ತಿತ್ತು. ನಾವೇನಪ್ಪ ಬಂದೀವಿ, ನಾವು ಯಾರು, ನಮಗದು ಕತ್ತಲ ಐತಲ್ಲ ಅನ್ನುವಂಥ ಒಂದು ವಿಚಾರ ಮಾಡಿ 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 ಮೇರು ವ್ಯಕ್ತಿ ಆದಂಥ ಒಬ್ಬರು ಯಾರಾದರೂ ಸಾಮಾನ್ಯ ಜನರಿದ್ರೆ ಅವರು ದೇವ್ರ ದಾಸಮೆ ಅಂತ ಹೇಳಕ್ಕೆ ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಜ್ಞಾನವನ್ನು ಅನ್ನೋದು ಎಲ್ಲರಿಗೂ ಲಭಿಸುವಂಥ ಮಾತಲ್ಲ. ಅದು ತಿಳ್ಕೊಂತ ಒಂದೇ ದಿವಸ ತಿಳ್ಕೊಂತ ಹೋದಾಗೆಲ್ಲ ಗೊತ್ತಾಗತ್ತಾ. ಅವರು 11ನೇ ಶತಮಾನದಾಗ 1000 ಮತ್ತು 11ನೇ ಶತಮಾನ ನಡಬಾಕ ಇದ್ದಂಥವ್ರು. ಚೈತ್ರ ಶುದ್ಧ ಪಂಚಮಿ ಎಂದು ಅವ್ರ ಜನನ ಅದು ನಕ್ಕೆ ಐತೆ. ಹಂಗಂತಂದ ಈ ಒಂದು ಅವರ ಜಯಂತಿಯನ್ನು ಈ ಮಿತಿ ಪ್ರಕಾರ ಮಾಡ್ತಾರೆ. ಯಾರು ಮಾಡಿದ್ರು, ಆಫೀಸರ್ ಮಾಡಿದ್ರು ಅಥವಾ ಇಲ್ಲಿ ಯಾರು ನಮ್ಮ ಜನಾಂಗ ಮಾಡಿದ್ರು ಮಿತಿ ಪ್ರಕಾರ ಮಾಡ್ತಾರೆ. ಅವರ ಒಂದು ಹಾಕಿಕೊಟ್ಟಂಥ ಹಾದಿಯಲ್ಲಿ ನಾವೆಲ್ಲರೂ ಇವತ್ತು ನಡೆದು ಇವತ್ತು ನಮ್ಮ ಎಲ್ಲ ಸಮುದಾಯ ಒಕ್ಕಟ್ಟಾಗಬೇಕಾದ್ರೆ ಇದಕ್ಕೆ ಮೇರು ವ್ಯಕ್ತಿ ಯಾರಪ್ಪ ಅಂದ್ರೆ ದೇವದಾಸಿಮೆಯರ ಮೇರು ವ್ಯಕ್ತಿ ಮಾಡ್ಕೇಸಿ ನಮ್ಮ ಎಲ್ಲ ಪೂಜ್ಯರು ಹಾಗೂ ಎಲ್ಲ ಹಿರಿಯರು ರಾಜ್ಯದ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ರ. ಅದನ್ನು ಒಂದು ಪೀಠಿಗೆ ಹಾಕಿರಲ್ಲ. ನಾವು ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಐತೆ. ನಾವೆಲ್ಲರೂ ಒಗ್ಗಟ್ಟಾದ್ರೆ ಏನೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾರೂ ಒಗ್ಗಟ್ಟಿಲ್ಲ ಅಂದ್ರೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಅದು ನಮಗೆ ಮಾಡೋದಲ್ಲ, ನಾವು ಮುಂದಿನ ಪೀಳಿಗೆಗೆ ನಾವು ನಮ್ಮ ಒಂದು ಸಂಸ್ಕೃತಿ ಉಳಿಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಲೇಬೇಕಾಗುತ್ತೆ. ದಯವಿಟ್ಟು ತಾವೆಲ್ಲರೂ ಬಂದವರು ಒಗ್ಗಟ್ಟಾಗ್ರಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಒಗ್ಗಟ್ಟಿಗೆ ಮಹತ್ವ ಇರ್ತ. ಎಲ್ಲರಿಗೂ ದೇವರ ದಾಸಿಮಯ್ಯನ ಜಯಂತಿಯ ಹಾರ್ದಿಕ ಶುಭಾಶಯಗಳು. ದೇವರ ದಾಸಿಮಯ್ಯ ವಚನಕಾರ, ಆದ್ಯ ವಚನಕಾರ, ಕಲಾ ರತ್ನ, ಕಲಾ ತಿಲಕ ಹಾಗೂ ನೇಕಾರರ ರತ್ನ ಮತ್ತು ಆದ್ಯ ವಚನಕಾರ ಅಂದರೆ ಬಸವಣ್ಣಕ್ಕಿಂತ ಪೂರ್ವದಲ್ಲಿಯೇ ವಚನಗಳಿಗೆ ಅಂಕಿತವನ್ನು ಹಾಡಿದವರೇ ಆದ್ಯ ವಚನಕಾರರು. ಮೊಟ್ಟ ಮೊದಲು 12ನೇ ಶತಮಾನಕ್ಕಿಂತ ಮುಂಚಿತವಾಗಿ ಬ್ರಾಹ್ಮಣರ ಕೈಯಲ್ಲಿ ವೇದಗಳು, ಸಾಂಸ್ಕೃತಿಕ ಅಧ್ಯಯನಗಳು, ಉಪನಿಷತ್ತುಗಳಿದ್ದವು. ಅವು ಜನಸಾಮಾನ್ಯರಿಗೆ ತಿಳಿತಾ ಇದ್ದಿದ್ದಿಲ್ಲ. ಆ ಜನಸಾಮಾನ್ಯರಿಗೆ ತಿಳಿಯುವ ದೃಷ್ಟಿಯಿಂದ ನಮ್ಮ ವಚನಕಾರರು ನೇಕಾರ ವೃತ್ತಿಯಲ್ಲಿ ವಚನಗಳನ್ನು ಬರೆದು ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ದಾಳಿಯು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಗುರುಗಳೇನೆಂದೇ ರಾಮನಾಥ. ಈ ರಾಮನಾಥನ ವಚನಗಳು ಸುಮಾರು 176ಕ್ಕೂ ಹೆಚ್ಚು ವಚನಗಳು. ಅದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಭಾವೈಕ್ಯತೆ ರೂಪದಲ್ಲಿ, ಮೂಢನಂಬಿಕೆಯ ರೂಪದಲ್ಲಿ ಇಡೀ ನಮ್ಮ ಸಮಾಜ ತುಳಿತಕ್ಕೆ ಒಳಗಾಗಿತ್ತು. ಅಂದರೆ ಆಗಿನ ಕಾಲದಲ್ಲಿ ಹಿಂದುಳಿದ ವರ್ಗದವರನ್ನು ಮೇಲ್ಜಾತಿಯವರು ತುಳಿತಾ ಇದ್ದರು. ಆ ಸಂದರ್ಭದಲ್ಲಿ ನಮ್ಮ ವಚನಕಾರರು ಸಾಮಾನ್ಯ ವಚನಗಳ ಮೂಲಕ ಜನಜಾಗೃತಿಯನ್ನು ಮೂಡಿಸುವಲ್ಲಿ ಪ್ರಯತ್ನವನ್ನು ಪಟ್ಟರು. ಈ ದಿಶೆಯಲ್ಲಿ ನಾವುಗಳು ಪ್ರತಿ ವರ್ಷ ಈ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ನೇಕಾರ ಸಮುದಾಯಗಳ ಒಕ್ಕೂಟ ಹಾಗೂ ಎಲ್ಲ ಸಮುದಾಯಗಳ ಒಕ್ಕೂಟದಿಂದ, ಒಗ್ಗಟ್ಟಿನಿಂದ ನಾವು ಮುಂದಿನ ದಿನಮಾನಗಳಲ್ಲಿ ಇದು ವಿಜೃಂಭಣೆಯಿಂದ ಇದು ಈಗ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಸರ್ಕಾರದ ವತಿಯಿಂದ ಈ ದೇವರ ದಾಸಿಮೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಆದರೆ ಕೆಲವು ದಿನಗಳ ಹಿಂದೆ, ಕೆಲವು ವರ್ಷಗಳ ನಂತರ ಇಲ್ಲಿ ಕಾರ್ಯಕ್ರಮ ಆಗಿಲ್ಲ. ನಮ್ಮ ಇವರು ಹೇಳಿದರು, ಲಕ್ಷ್ಮಣ ಸಾಹೇಬರು ಹೇಳಿದರು, ಕಳೆದ 5 ವರ್ಷದಿಂದ ಒಂದು ಕಾರ್ಯಕ್ರಮ ಆಗಿತ್ತು ಇಲ್ಲಿ ಕಂಠಿ ಸರ್ಕಾರದಲ್ಲಿ. ಹೀಗೆ ನಾವು ಸರ್ಕಾರದ ಮನವೊಲಿಸಿ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳನ್ನು ಸಿಗಬೇಕಾದರೆ ಒಗ್ಗಟ್ಟು ಬಹಳ ಅವಶ್ಯಕತೆ. ಈ ದೇಶದಲ್ಲಿ ಮುಂದಿನ ನಿರ್ಮಾಣಗಳಲ್ಲಿ ಪೂರ್ವಭಾವಿ ಸಭೆ ಕರೆದು ಎಲ್ಲರನ್ನೂ ಕೂಡಿಸಿ ಒಗ್ಗೂಟದಿಂದ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ಸರ್ಕಾರದ ಗಮನ ಸೆಳೆದು ಸರ್ಕಾರಕ್ಕೆ ಏನಾದರೂ ನಮ್ಗೆ ಬೇಡಿಕೆ ಬೇಕಾದರೆ ನಾವು ಅವ್ರಿಗೆ ಮನವಿ ಮಾಡಿ ಈ ಕಾರ್ಯಕ್ರಮವನ್ನು ಮುಂದಿನ ವರ್ಷದಲ್ಲಿ ಅದ್ಧೂರಿಯಾಗಿ ನಾವು ನೆರವೇರಿಸ್ತೀವಂತ ನೇಕಾರರ ಒಕ್ಕೂಟದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ಎಲ್ಲ ಹಿರಿಯರ ಪರವಾಗಿ ಹಾಗೂ ಯುವಕರ ಪರವಾಗಿ ನಾನು ವೇಣಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಹಿರಿಯರಿಗೂ ಹಾಗೂ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೂ, ನಮ್ಮ ಮಾತೆಯರಿಗೂ ಇರಬಹುದು, ಬಂದಿಲ್ಲ
ಅವ್ರಿಗೂ ಕೂಡ, ಆಮೇಲೆ ಹಿರಿಯರು, ಯುವಕ ಮಿತ್ರರದ್ರಿ, ಮಾಧ್ಯಮ ಮಿತ್ರರು ಕೂಡ ಅದ್ರಿ, ನೀವು ಪ್ರಚಾರ ಮಾಡಬೇಕಾದ್ರೆ ತಮ್ಮೆಲ್ಲರ ಅವಶ್ಯಕತೆ ಇದೆ. ಈ ದಿಶೆಯಲ್ಲಿ ತಮ್ಮೆಲ್ಲರ ಒಂದು ಮಗದೊಮ್ಮೆ ಈ ದಾಸಿಮಯ್ಯನ ಜಯಂತಿಯನ್ನು ನಾವು ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.